ಹಾಯ್ ಹೆಲೋ ಸ್ಮೈಲ್ ಪ್ಲೀಸ್ ವಿತ್ ಮಿರನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮ್ಮೊಂದಿಗೆ ಒಂದು ಹೊಸದಾಗಿ ಡಾರ್ಕ್ ಚಾಕ್ಲೇಟನ್ನು ಮನೆಯಲ್ಲಿ ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಂತ ಹೇಳುವಂಥ ಒಂದು ಸಿಂಪಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಸೊ ರೆಸಿಪಿ ನಿಮಗೆ ಅರ್ಥ ಆಗಬೇಕಾದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡವರೆಗೆ ನೋಡಿ. ಓಕೆ, ಹೇಳಿ. ಡಾರ್ಕ್ ಚಾಕ್ಲೇಟ್ ಮಾಡ್ತಾ ಇದ್ದೇನೆ. ಡಾರ್ಕ್ ಚಾಕ್ಲೇಟ್ಗೆ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ಇಲ್ಲಿ ಒಂದು ಬಾಣಲಿಗೆಯಲ್ಲಿ ಬಿಸಿ ನೀರು ಇಟ್ಟಿದ್ದೇನೆ. ಅದರ ಮೇಲೆ ಇದು ಹಾಲು ಇದು ಮಾಡಿದ್ದೇನೆ, ಕುದಿಸಿದ ಹಾಲು. ಅದು ಸ್ವಲ್ಪ ಇನ್ನು ಇದಾಗುವಾಗ ಕುದೀತದೆ. ನಾನು ಇದಕ್ಕೆ ಹರ್ಷೀಸ್ ಚಾಕ್ಲೇಟ್ ಪೌಡರ್, ಕೋಕೋ ತಗೊಳ್ತಾ ಇದ್ದೇನೆ. ಇದನ್ನೀಗ ತಗೊಳ್ತಾ ಇದ್ದೇನೆ. ಆಯ್ತಾ? ಇದು ನೀರು ಕುದೀತಾ ಉಂಟು. ಇಲ್ಲಿ ಹಾಲು ಕೂಡ ಬಿಸಿ ಉಂಟು. ಅದಕ್ಕೆ ನಾನೀಗ ಕೋಕೋ ಪೌಡ್ರ್ ಹಾಕ್ತೇನೆ. ಒಂದು 2 ಸ್ಪೂನ್ನಷ್ಟು ಕೋಕೋ ಪೌಡ್ರ್ ಹಾಕ್ತಾ ಇದ್ದೇನೆ. 2 ಇಲ್ಲಾದರೆ 3, ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೇನೆ. ಮೊನ್ನೆ ಮಾಡಿದ್ದೇನೆ, ಅದು ಖಾಲಿ ಆಯಿತು. ಅದಕ್ಕೆ ಈಗ ಇನ್ನೊಂದು ಸಲ ಮಾಡ್ತಾ ಇದ್ದೇನೆ. ಒಂದು 3 ಸ್ಪೂನ್ ಹಾಕ್ತೇನೆ. ನಾನು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದೆ. 1 ಗ್ಲಾಸಿನಷ್ಟು ಇತ್ತು ಹಾಲು? ಹೌದು, ಹಾಲು ಸ್ವಲ್ಪ 1 ಗ್ಲಾಸ್ನಷ್ಟು ಇರ್ತದೆ. ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಇರ್ತದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ನಾವು ಬಾದಾಮ್ ಮತ್ತು ವಾಲ್ನಟ್ ಮತ್ತು ಇನ್ನೊಂದು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡಿದ್ದೇವೆ. ನೀವು ಕ್ಯಾಶು ಬೇರೆ ಎಂತಾದರೂ ನಿಮಗೆ ಇಷ್ಟದ ಡ್ರೈ ಫ್ರೂಟ್ಸ್ ಇದ್ದರೆ ಸಹ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದು ಹಾಲಿನೊಟ್ಟಿಗೆ ಒಳ್ಳೆ ಮೆಲ್ಟ್ ಆಗಬೇಕು. ಇದನ್ನೀಗ ಕಲಿಸ್ತಾ ಇದ್ದೇನೆ. ಚೆನ್ನಾಗಿ ಕಲಿಸ್ಬೇಕಾಯ್ತಾ? ಗಂಟು ಬರದ ಹಾಗೆ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಹಾಲು ಹಾಕಿದ್ದೇನೆ, ಹಾಗೆ ಇದನ್ನು ಕಲಿಸ್ತಾ ಇದ್ದೇನೆ. ಕೆಳಗಡೆ ನೀರು ಕುದೀತಾ ಉಂಟು. ಮೊನ್ನೆ ಡೈರೆಕ್ಟ್ ಮಾಡಿದ್ದೇನೆ. ಆದರೆ ಇವತ್ತು ನಾನು ಹೀಗೆ ನೀರು ಕೆಳಗಡೆ ಕುದೀತಾ ಉಂಟು, ಅದನ್ನು ಇದು ಮಾಡ್ತಾ ಇದ್ದೇನೆ. ಇದು 100% ಡಾರ್ಕ್ ಚಾಕ್ಲೇಟ್ ಪೌಡರ್. ಇದರಲ್ಲಿ ಯಾವ ಸ್ವೀಟ್ಸ್ ಆ್ಯಡ್ ಇಲ್ಲ, ಪ್ಯೂರ್ ಆಗಿರುವಂಥ ಪೌಡರ್ ಇದು ಇಲ್ಲಿ ಯೂಸ್ ಮಾಡಿದ್ದು ನಾವು. ಇದೆಷ್ಟು ಹೊತ್ತು ಹೀಗೆ ಸ್ವಲ್ಪ ಅದು ದಪ್ಪ ಆಗೋ ತನಕ ಸ್ವಲ್ಪ ಮೆಲ್ಟ್ ಮಾಡುವ. ಸ್ವಲ್ಪ ಗಂಟೆಲ್ಲ ಹೋಗುವವರೆಗೆ ನೀಟಾಗಿ ಇದು ಬಿಸಿಯಲ್ಲಿ ಇದು ಮಾಡಬೇಕಲ್ಲ, ಸ್ಟೀಮ್. ಹೌದು, ಸ್ಟೀಮ್. ಹಾಲಲ್ಲೇ ಕಲಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ದಪ್ಪ ಆಗ್ತಾ ಬಂತು. ದಪ್ಪ ಆಗ್ತಾ ಬಂತು. ನಾನು ಇಲ್ಲಿಗ ಒಂದು ಸ್ವಲ್ಪ ಸ್ವೀಟಿಗೋಸ್ಕರ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು. ಹೌದು, ಇದು ಬೆಲ್ಲದ ಪೌಡರ್ ಪುಡಿ. ಒಂದು ಆರ್ಗ್ಯಾನಿಕ್ ಪೌಡರ್, ಆರ್ಗ್ಯಾನಿಕ್ ಬೆಲ್ಲದ ಪೌಡರ್. ಇದು ತುಂಬ ಚೆನ್ನಾಗಿದೆ ಅಲ್ಲ, ಕೋಕೋ ಥರನೇ ಉಂಟು ನೋಡ್ಲಿಕ್ಕೆ. ಆದ್ರೆ ಇದು ಬೆಲ್ಲದ ಪುಡಿ. ಹೌದು, ಬೆಲ್ಲದ ಪುಡಿ. ಸಾಕು ಸಾಕು, ಸ್ವೀಟ್ ಅಂದರೆ ಇದು ಡಾರ್ಕ್ ಚಾಕ್ಲೇಟ್ ಅಲ್ಲ, ಸ್ವಲ್ಪ ಅದು ತುಂಬ ಕಹಿ ಇರ್ತದೆ. ಅದಕ್ಕೆ ಇದನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಸ್ವೀಟ್ ಎಲ್ಲ ಆಗ್ತದೆ. ಇದು ಚೆನ್ನಾಗಿ ನೋಡಿ ಇಷ್ಟು ಆಗಿದೆ. ಇದನ್ನು ಸರಿಯಾಗಿ ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ನಾನು ಇದಕ್ಕೆ ಬಟರ್ ಯೂಸ್ ಮಾಡುವಲ್ಲಿ ಒಂದು ಎಕ್ಸ್ಟ್ರಾ ವರ್ಜಿನ್ ಒಂದು ಕೋಕೋನಟ್ ಆಯಿಲ್ ಯೂಸ್ ಮಾಡಿ. ಕೋಕೋನಟ್ ಆಯಿಲಲ್ಲಿ ಇದೊಂದು ಸ್ವಲ್ಪ ಎಂತ ಹೇಳುದು, ಆರ್ಗ್ಯಾನಿಕ್ ಅನ್ಪ್ರೊಸೆಸ್ಡ್ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್. ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಚಾಕ್ಲೇಟಿಗೆ. ಯಾವಾಗ ಹಾಕ್ಲಿಕ್ಕೆ ಇದು ಫುಲ್ ಇದಾಗ್ತೇನೆ. ಅದು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಸೊ ಇದಾಯ್ತಲ್ಲ ಈಗ ಮೆಲ್ಟ್. ಸ್ವಲ್ಪ ಕೊಡು. ಸೊ ಇದು ಫುಲ್ ದಪ್ಪ ಆಯ್ತಲ್ಲ.
ಈಗ ದಪ್ಪ ಆಗ್ತಾ ಬಂತು. ನಾನಿಲ್ಲೀಗ ಬಟರ್ ಬೇಕಿದ್ರೆ ಸಹ ಹಾಕ್ಬೋದು ಸ್ವಲ್ಪ, ಆದರೆ ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ಆರ್ಗ್ಯಾನಿಕ್ ಹಾಕ್ತಾ ಇದ್ದೇನೆ. ಎಷ್ಟು ಹಾಕಬೇಕು? ಸ್ವಲ್ಪ ಹಾಕಿದರೆ ಸಾಕು, ಸ್ವಲ್ಪ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ನಾನು ಅಂದಾಜಿಗೆ ಹಾಕ್ತೇನೆ ಇಲ್ಲಿ ಸಾಕು, ಒಂದು 2 ಸ್ಪೂನ್ನಷ್ಟು ಅಷ್ಟೇ. 2-2.5 ಸ್ಪೂನ್ ಅಷ್ಟು ಇರ್ತದೆ. ಕೋಕೋನಟ್ ಹಾಕಿದ್ಮೇಲೆ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇದೆಲ್ಲ ಮಿಕ್ಸ್ ಆದರೆ ಚೆನ್ನಾಗಿರ್ತದೆ. ದಪ್ಪ ಆಯಿತು. ನಾನೊಂದು ಇದಕ್ಕೆ ಪ್ಲೇಟ್ ಒಂದು ರೆಡಿ ಮಾಡ್ತೇನೆ, ಆಯಿತಾ? ಇದು ಆಯ್ತಲ್ಲ, ಈಗ ರೆಡಿ ಆಯ್ತು. ಇದಕ್ಕೆ ರೆಡಿ ಆಗ್ತಾ ಉಂಟು. ಸ್ವಲ್ಪ ಕುದೀಲಿ ಅಲ್ಲಿ, ಆಯಿತಾ? ಓಕೆ, ಸ್ವಲ್ಪ ಗಟ್ಟಿಯಾಗಲಿ ಅಷ್ಟರಲ್ಲಿ ನಾನು ಇದಕ್ಕೆ ಪ್ಲೇಟ್ ಎಲ್ಲ ರೆಡಿ ಮಾಡ್ತೇನೆ. ಇದು ಪ್ಲೇಟಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡುದಲ್ಲ. ಕೋಕೋನಟ್ ಆಯಿಲ್ ಹಾಕಿ ಗ್ರೇಸಿಂಗ್ ಮಾಡಿ ನೋಡ್ಬೋದು ನೀವು. ಬಿಸಿಗೆ ಅಲ್ಲಿ ಮೆಲ್ಟ್ ಆಗ್ತಾ ಉಂಟು. ಆಯ್ತಾ? ಓಕೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡಿದರೆ ಆಯ್ತಲ್ಲ, ರೆಡಿ. ಹೌದು. ಕರೆಂಟ್ ಆಯ್ತು. ಈಗ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ದಪ್ಪ ಆಗಿದೆ, ಆಯ್ತಾ? ದಪ್ಪ ಆಗ್ತಾ ಬಂತು. ಒಂದು ಪ್ಲೇಟಿಗೆ ರೆಡಿ ಉಂಟು, ಪ್ಲೇಟ್ ಅದರದ್ದೇ. ನಾನಿಲ್ಲಿ ಪ್ಲೇಟಿಗೆ ಹಾಕ್ತೇನೆ. ಕೆಲವರು ಮೋಲ್ಡಿಂಗ್ ಪ್ಲಾಸ್ಟಿಕ್ ಟೈಪ್, ಯಾವುದೋ ಒಂದು ರಬ್ಬರ್ ಟೈಪಲ್ಲಿ ಚಾಕ್ಲೇಟ್ ಇದೆಲ್ಲ ಅದರಲ್ಲೆಲ್ಲ ಹಾಕ್ತಾರೆ. ಬಟ್ ನನಗೆ ಅದರೆಲ್ಲ ಇಷ್ಟ ಇಲ್ಲ. ನಾನು ಅದಕ್ಕೆ ಪ್ಯೂರ್ ಪಿಂಗಾಣಿ ಇದರಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹೀಗೆ ಇರ್ಲಿ. ನಾನು ಆಮೇಲೆ ಇದನ್ನ ಫ್ರಿಜ್ಜಲ್ಲಿ ಇಡ್ತೇನೆ. ಸ್ವಲ್ಪ ತಣ್ಣಗೆ ಆದ ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡ್ತೇವೆ. ಅಂದರೆ ಸ್ವಲ್ಪ ಎಷ್ಟು ಅವರು ಇದು ಫ್ರಿಜ್ಜಲ್ಲಿ ಇಡಬೇಕು? 6 hours ಅಲ್ಲಿ ಇಟ್ಟರೆ 4 to 5 hours ಇಟ್ಟರೆ ಸಾಕು. ನಾನು ಇದು ಮತ್ತೆ ನಿಮಗೆ ರೆಡಿ ಆದಮೇಲೆ ಹೇಗಿರ್ತದೆ ಅಂತೇಳಿ ತೋರಿಸ್ತೇನೆ. 6 hour ಆದ ಮೇಲೆ ನೀವು ನೋಡ್ಬೋದು ಈ ರೀತಿಯಾಗಿ ಚಾಕ್ಲೇಟ್ ಐಸ್ ಆಗಿದೆ. ಸೊ ತಿನ್ನಲಿಕ್ಕೆ ಸಹ ಡಾರ್ಕ್ ಚಾಕ್ಲೇಟ್ ಹೇಗಿರ್ತದೆ ಹಾಗೆ ಟೇಸ್ಟ್ ಇತ್ತು. ಸೊ ಇದು ಹೆಲ್ತಿಗೆ ಸಹ ತುಂಬ ಒಳ್ಳೆಯದಿದ್ರಿಂದ ಅನೇಕ ಹೆಲ್ತ್ ಬೆನಿಫಿಟ್ಸ್ ಸಹ ಉಂಟು. ಡಾರ್ಕ್ ಚಾಕ್ಲೇಟಿಂದ ಯಾವ ಹೆಲ್ತ್ ಬೆನಿಫಿಟ್ ಸಿಗ್ತದೆ ಅಂತ ಹೇಳುವಂಥ ವಿಡಿಯೋವನ್ನು ನಾನು ನೆಕ್ಸ್ಟ್ ನಿಮಗೆ ಹೇಳ್ತೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ.